ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಕಾಸ್. ಇದೊಂದು ಟಿಪ್ಸು ಯಾರ್ಯಾರು ವೆಹಿಕಲ್ ಇಟ್ಕೊಂಡಿರ. ಸೊ ಎಲ್ಲ ಕಡೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇರೋದ್ರಿಂದ ತುಂಬ ಮಳೆ ಏನಿರುತ್ತೆ, ಮಳೆ ಇದ್ದಾಗ ಯಾವುದೇ ಕಾರಣಕ್ಕೂ ಮರದಡೆ ನಿಂತ್ಕೊಬೇಡಿ. ನಿಮ್ಮ ವೆಹಿಕಲ್ನ ತಗ್ಗು ಪ್ರದೇಶಗಳಿಗೆ ಯಾವುದೇ ಕಾರಣಕ್ಕೂ ಗಾಡಿನ ಪಾರ್ಕ್ ಮಾಡಬೇಡಿ. ಸೊ ಇನ್ನೊಂದು ಟಿಪ್ಸ್ ಏನಂತ ಅಂದರೆ, ವೆಹಿಕಲ್ಲು ಮಳೆ ಬಂದು ಏನನ ನಿಮ್ಮ ಗಾಡಿ ಏನನ ಮಳೆ ನೀರು ಒಳಗಡೆ ಪಾಸ್ ಆಗಿ ವೆಹಿಕಲ್ ಏನನ ಆಫ್ ಆಯಿತು ಅಂದರೆ ದಯವಿಟ್ಟು ಮತ್ತೆ ಕ್ರ್ಯಾಂಕ್ ಮಾಡೋಕೋಬೇಡಿ. ಸೈಲೆನ್ಸರ್ ಒಳಗಡೆ ನೀರು ಹೋಗಿ ಮತ್ತೆ ನೀವೇನ ಕ್ರ್ಯಾಂಕ್ ಮಾಡಿದಾಗ ವಾಟರ್ ಏನಾಗುತ್ತೆ, ಇಂಜಿನ್ ಒಳಗಡೆ ಸಕ್ಕಾಗೋದ್ರಿಂದ ಏನಾಗುತ್ತೆ, ಇಂಜಿನ್ ಫೇಲ್ಯೂರ್ ಆಗುತ್ತೆ. ಸೊ ದಯವಿಟ್ಟು ಯಾರನ್ನ ನೀರೊಳಗಡೆ ತಪ್ಪಿ ಗಾಡಿ ಪಾಸ್ ಮಾಡಿ ಆಫ್ ಆಯಿತು ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ಏನಂತ ಅಂದರೆ, ಸೊ ನಿಮ್ಮ ವೆಹಿಕಲ್ಲು ಯಾವುದನ್ನು ಹೊಸ ಗಾಡಿ ತೊಗೊಳ್ತೀರಾ, ಸೆಕೆಂಡ್ ಹ್ಯಾಂಡ್ ತೊಗೊಳ್ತೀರಾ, ಹೊಸ ಗಾಡಿನಲ್ಲಿ ಇದು ನೋಡಲೇಬೇಕು, ಮೇನ್ ಪಾಯಿಂಟ್ ಇದು. ಸೊ ವೆಹಿಕಲ್ಲು ನೀವು ಪರ್ಚೇಸ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಡಿಸ್ಕೌಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಡಿಸ್ಕೌಂಟ್ ಮಾಡೋದಕ್ಕೆ ಹೋಗಿ ಏನು ಮಾಡ್ತಾರೆ, ಶೋರೂಮ್ನವರು ನಿಮಗೆ ಗೊತ್ತಿರ್ತಾರೆ. ಸೊ ಇನ್ಸೂರೆನ್ಸ್ ಅಮೌಂಟಲ್ಲಿ ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲ ಕವರೇಜ್ ಬೇಕು ಅಂದರೆ ₹1,00,000 ಇನ್ಸೂರೆನ್ಸ್ ಆದರೆ ನಿಮಗೆ ಒಂದು 10,000 20,000 ಡಿಸ್ಕೌಂಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಕವರೇಜಸ್ನ ಮೈನಸ್ ಮಾಡ್ತಾ ಬರ್ತಾರೆ. ಆ ಕವರೇಜು ಈಗ ಥೆಫ್ಟ್ ಕವರೇಜ್ ಇರ್ಬೋದು, ಇಂಜಿನ್ ಪ್ರೊಟೆಕ್ಷನ್ ಇರ್ಬೋದು, ಲಾಸ್ ಆಫ್ ಕೀ ಇರ್ಬೋದು, ಮತ್ತು ಫ್ಲಡ್ಡೇಡ್ ಆದಾಗ ಅದು ಕವರೇಜ್ ಇರ್ಬೋದು. ಸೊ ಈ ಥರ ಕವರೇಜಸಲ್ಲಿ ನಿಮ್ಗೆ ಏನಾರ ಡಿಸ್ಕೌಂಟಲ್ಲಿ ಅದನ್ನು ಮೈನಸ್ ಮಾಡಿದಾಗ ಈ ಥರ ಮಳೆ ಬಂದು ವೆಹಿಕಲ್ ಏನಾರ ಫ್ಲಡ್ ಆಗಿ ಹೋದಾಗ ಏನಾಗುತ್ತೆ, ಆ ಕವರೇಜ್ ಇಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯ ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಸೊ ನೀವು ಫಸ್ಟು ವೆಹಿಕಲ್ನ ಪರ್ಚೇಸ್ ಮಾಡ್ತಾ ಇರೋ ಅಂದರೆ ಇನ್ಸೂರೆನ್ಸು ಮೇಯ್ನ್ ಆಗುತ್ತೆ. ಯಾಕೆಂದರೆ ವೆಹಿಕಲ್ ಫ್ಲಡ್ ಆಗಿ ಇಂಜಿನ್ ಗಾಡಿ ಎಲ್ಲ ಪೂರ್ತಿ ಮುಳುಗೋದ್ಮೇಲೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ, ಗಾಡಿ ಏನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ವೆಹಿಕಲ್ನ ತೊಗೊಂಡೋಗಿ ತೂಕಕ್ಕೆ ಹಾಕಬೇಕು. ಯಾಕೆಂದರೆ ಯಾರಿಗೂ ಸೇಲ್ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಅದೇ ಇನ್ಸೂರೆನ್ಸ್ ಇದ್ದರೆ ಇನ್ಸೂರೆನ್ಸಿಂದ ಕ್ಲೈಮ್ ಮಾಡಿಕೊಂಡು ವೆಹಿಕಲ್ನ ಟೋಟಲ್ ಲಾಸ್ ಮಾಡಿಕೊಂಡು ನಿಮ್ಮದು ಇನ್ಸೂರೆನ್ಸ್ ವೆಹಿಕಲ್ IDV ಏನಿರುತ್ತೆ, ವೆಹಿಕಲ್ IDVನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವೆಹಿಕಲ್ IDV ಏನನ್ನ ಮ್ಯಾಕ್ಸಿಮಮ್ ಇದೆ ಅಷ್ಟು ಕವರೇಜು ಸಿಗುತ್ತೆ. ಸೊ ವೆಹಿಕಲ್ನ ಟೋಟಲ್ ಲಾಸ್ ಮಾಡಿ ನೀವು ಆ ಅಮೌಂಟು ಏನು ಬರುತ್ತೆ ಅದನ್ನು ರಿಎಂಬರ್ಸ್ಮೆಂಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಕೊಡ್ತಾ ಹೋಗ್ತೀನಿ. ಸೊ ವೆಹಿಕಲ್ಗೆ ಇನ್ಸೂರೆನ್ಸ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ ರೋಡಲ್ಲಿ ಓಡಾಡಬೇಕಾದ್ರೆ. ಯಾಕೆಂದರೆ ಎಲ್ಲರೂ ಮಳೆ ಬರ್ತಾಯಿದೆ ಅಂತಂದರೆ ಕರೆಕ್ಟಾಗಿ ವಿಜಿಲೆನ್ಸ್ ಇರಲ್ಲ. ಅಂದರೆ ನೀವು ವೆಹಿಕಲ್ನ ಮೂವ್ ಮಾಡಬೇಕಾದ್ರೆ, 2 ವೀಲರ್ ಆಗಲಿ 4 ವೀಲರ್ ಆಗಲಿ ವೆಹಿಕಲ್ನ ಮೂವ್ ಮಾಡಬೇಕಾದ್ರೆ ನಿಮಗೆ ಫ್ರಂಟ್ ಕಂಪ್ಲೀಟು ಕ್ಲಿಯರಾಗಿ ಕಾಣಲ್ಲ. ಯಾರೋ ಟರ್ನಿಂಗಿಂದ ಬರ್ತಾರೆ, ಇಲ್ಲ ಕ್ರಾಸಾಗಿ ಬರ್ತಾರೆ. ದಯವಿಟ್ಟು ಮಳೆ ಬರಬೇಕಾದ್ರೆ ನಿಧಾನವಾಗಿ ಗಾಡಿ ಓಡಿಸಿ. ಯಾಕೆಂದರೆ ಸೈಡಿಂದ ಬರೋದು ನಿಮಗೆ ಸೈಡು ವ್ಯೂ ಕಾಣೋದಿಲ್ಲ. ಯಾಕೆಂದರೆ ಫುಲ್ಲು ಫಾಗೆಲ್ಲ ಕವರ್ ಆಗಿರೋದ್ರಿಂದ ಸೈಡ್ ವ್ಯೂ ಕವರ್ ಆಗೋದಿಲ್ಲ. ಮತ್ತು 2 ವೀಲರೆಲ್ಲ ಹಿಂಗೆ ಬಕ್ಕೊಂಡು ಬರ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸಡನ್ನಾಗಿ ಬ್ರೇಕ್ ಕೊಡೋದು ವೆಹಿಕಲ್ ಯಾವುದು ನಿಲ್ಲೋದಿಲ್ಲ, ಸ್ಕಿಡ್ ಆಗುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ. ಸೊ ಡ್ರೈವ್ ಮಾಡಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ಲಾಗಿ ವೆಹಿಕಲ್ನ ಡ್ರೈವ್ ಮಾಡಿ ಅಂತ ಇದೊಂದು ಪಾಯಿಂಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲಸ್ ಅದಾದಮೇಲೆ ವೆಹಿಕಲ್ಲು ತುಂಬ ಲಾಂಗ್ ಟರ್ಮ್ ಏನನ್ನ ಗಾಡಿ ಲಾಂಗ್ ಟೈಮ್ ನಿಲ್ಲಿಸ್ತೀರಾ ಅಂತ ಅಂದರೆ ವೆಹಿಕಲ್ದು ಬ್ಯಾಟ್ರಿ ಟರ್ಮಿನೆಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟು ವೆಹಿಕಲ್ನ ನಿಲ್ಲಿಸಿ. ಯಾಕೆಂದರೆ ಬ್ಯಾಟ್ರಿ ಎಲ್ಲ ಡಿಸ್ಚಾರ್ಜ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ವೆಹಿಕಲ್ಲು ಅಷ್ಟೇ ಫ್ಲಡ್ ಆಗಿ ನಿಂತಿದೆ ಅಂತ ಅಂದರೆ, ವೆಹಿಕಲ್ ಒಳಗಡೆ ನೀರೆಲ್ಲ ಹೋಗಿದೆ ಅಂದರೆ ಯಾವುದೇ ಕಾರಣಕ್ಕೂ ವೆಹಿಕಲ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ವೆಹಿಕಲ್ ಪೂರ್ತಿ ಡ್ರೈ ಆಗಬೇಕು. ಡ್ರೈ ಆದಾದಮೇಲೆ ನಿಮ್ಗೆ ಒಳಗಡೆ ಏನಾರ ಇಂಜಿನ್ ಭಾಗಕ್ಕೆ ವಾಟರ್ ಸಪ್ಲೈ ಆಗಿತ್ತು ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡಬೇಡಿ. ವೆಹಿಕಲ್ನ ವರ್ಕ್ಶಾಪ್ಗೆ ಟೋ ಮಾಡ್ಕೊಂಡು ಹೋಗಿ ವೆಹಿಕಲ್ ವರ್ಕ್ಶಾಪಲ್ಲಿ ಚೆಕ್ ಮಾಡಿಕೊಂಡು ಎಲ್ಲ ಪ್ರಾಪರ್ ಆಗಿದೆ ಅಂದರೆ ಅವರೇ ನಿಮಗೆ ಚೆಕ್ ಮಾಡಿ ಹೇಳ್ತಾರೆ. ಅದಾದಮೇಲೆ ವೆಹಿಕಲ್ ಯೂಸ್ ಮಾಡಿ. ಟೋಯಿಂಗ್ ಆಗುತ್ತೆ, ಟೋಯಿಂಗ್ ಚಾರ್ಜಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವೇ ಸ್ಟಾರ್ಟ್ ಮಾಡಿ. ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಕಡಿಮೆ ಕಾಸ್ಟ್ 5 ಲಕ್ಷದ ಬಜೆಟ್ ಕಾರ್ಸ್ ಏನಾರ ನಿಮಗೆ ಫ್ಲಡ್ ಆಯಿತು ಅಂದರೆ 1.5-2 ಲಕ್ಷ ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಅದು 20-30 ಲಕ್ಷದ ಕಾರ್ ಅಂದರೆ 4-5 ಲಕ್ಷ 10 ಲಕ್ಷ ರೂಪಾಯಿವರೆಗೂ ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಯೂನಿಟ್ ಒಂದ್ಸರಿ ನೀರು ಹೋಗಿ ಏನಾರ ಡ್ಯಾಮೇಜ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ರಿಯೂಸ್ ಮಾಡೋಕ್ಕಲ್ಲ, ರಿಪ್ಲೇಸ್ಮೆಂಟೇ ಮಾಡೋಕ್ಕಾಗುತ್ತೆ. ಸೊ ಇಂಜಿನು ವೆಹಿಕಲ್ ಅನ್ನೋದು ಭಾಳ ಇಂಪಾರ್ಟೆಂಟು. ಅದ್ರ ಜೊತೆ ನಿಮ್ಮದು ಸೇಫ್ಟಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಳೆ ಬಂದಾಗ, ಫ್ಲಡ್ ಇದ್ದಾಗ, ಜಾಸ್ತಿ ನೀರಿದ್ದಾಗ ದಯವಿಟ್ಟು ಅದರೊಳಗಡೆ ವೆಹಿಕಲ್ನ ಡ್ರೈವ್ ಮಾಡೋದು ದುಶ್ಸಾಹಸಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ಸೂರೆನ್ಸ್ನ ಫಸ್ಟು ನೋಡ್ಕೊಳ್ಳಿ. ಹೊಸ ವೆಹಿಕಲ್ನ ತೊಗೊಬೇಕಾದ್ರೆ ಮೋಸ ಹೋಗಬೇಡಿ. ಮತ್ತು ಇನ್ಸೂರೆನ್ಸು ಭಾಳ ಮುಖ್ಯ ಆಗಿರುತ್ತೆ. ಹೊಸ ವೆಹಿಕಲ್ ಆಗಲಿ ಹಳೆ ವೆಹಿಕಲ್ ಆಗಲಿ ಇನ್ಸೂರೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಫಸ್ಟು ಕ್ಲಿಯರಾಗಿ ನೋಡ್ಕೊಳ್ಳಿ. ಫ್ಲಡ್ ಬಂದಾಗ ವೆಹಿಕಲ್ನ ಡ್ರೈವ್ ಮಾಡಬೇಡಿ, ಮರದಡೆ ನಿಂತ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಟರ್ನಿಂಗು ಮತ್ತು ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಹುಷಾರಾಗಿ ಕೇರ್ಫುಲ್ಲಾಗಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.